ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂತೂ ಇಂತೂ ಧ್ರುವನ್ ಎಂಗೇಜ್ಮೆಂಟ್ ಮುಗೀತು. ಇನ್ನೇನಿದ್ರು ವಾಲ್ಗ ಊದ್ಸೋದೆ, ಗಟ್ಟಿ ಮೇಳ ಬಾರಿಸೋದೆ. ಧ್ರುವ, ಇನ್ಮೇಲೆ ನೀವು ಚಿಂತೆ ಮಾಡಿಕೊಂಡು ಊಟ ತಿಂಡಿ ಬಿಡೋ ಅಂತ ಅವಶ್ಯಕತೆನೇ ಇಲ್ಲ. ನಿನ್ನ ಹುಡುಗಿ ನಿನ್ನ ಜೊತೆ ಯಾವಾಗಲೂ ಇರ್ತಾಳೆ. ಅವಳು ನಿನ್ನೆಲ್ಲ ನೀಡ್ಸನ್ನು ನೋಡ್ಕೊಳ್ತಾಳೆ. ಅಲ್ಲಿಗೆ ನಮ್ಮಲ್ಲಿ ಭಾರ ಸ್ವಲ್ಪ ಕಮ್ಮಿ ಆಯಿತು. ಅಪ್ಪ, ನಿಶ್ಚಿತಾರ್ಥ ತುಂಬ ಚೆನ್ನಾಗಿದೆ. ಇನ್ನೇನು ಮದುವೆ ಕೂಡ ಬಂದ್ಬಿಡುತ್ತೆ. ಮದುವೆಗೆ ಏನೇ ಅರೇಂಜ್ಮೆಂಟ್ಸ್ ಇದ್ರು ಹೆದರ್ಕೊಳ್ಬೇಡಿ. ನನ್ನ ಹತ್ರ ಹೇಳಿ, ಒಟ್ಟಿಗೆ ಸೇರಿ ಗ್ರ್ಯಾಂಡ್ ಆಗಿ ಮಾಡೋಣ. ನಾವೇನು ಹೊರಡ್ತೀವಿ. ವಿಕ್ರಾಂತ್, ಆದ್ಯಾ, ಬನ್ನಿ ಹೊರಡೋಣ. ಭಾವ, ಒಂದು ನಿಮಿಷ. ಭಾವ, ನನಗೆ ಅದ್ದೂರಿಯಾಗಿ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಮ್ಮು ಅಕ್ಕ, ಆರತಿ ಅಕ್ಕನ ಮದುವೆನೇ ತುಂಬ ಗ್ರ್ಯಾಂಡಾಗಿ ಆಗಿದೆ. ಅಷ್ಟೇ ಸಾಕು. ನನಗೆ ಮನೇಲಿ ತುಂಬ ಸಿಂಪಲ್ಲಾಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ದೇನೂ ಅಭ್ಯಂತರ ಇಲ್ಲ ಅಲ್ವಾ? ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತನ್ನ ಮದುವೆ ತುಂಬ ಗ್ರ್ಯಾಂಡ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ನೀನು ಉಲ್ಟಾ ಕೇಸ್. ತುಂಬ ಚಿಕ್ಕ ವಯಸ್ಸಿಗೆ ಬಹಳ ದೊಡ್ಡ ಮಾತುಗಳನ್ನಾಡಿದೆ. ಅಪ್ಪ, ನಮಗೆ ಅದಿತಿ ಧ್ರುವನ್ ಮದುವೆ ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತ ಯಾವ ಕಂಡೀಷನ್ಸು ಇಲ್ಲ. ನಿಮಗೆ ಹೇಗೆ ಸಾಧ್ಯನೋ, ಹೇಗೆ ಇಷ್ಟ ಇದೆಯೋ ಹಾಗೆ ಸಾಧಾರಣವಾಗಿ ಮದುವೆ ಮಾಡಿ. ಒಟ್ಟಿನಲ್ಲಿ ಅದಿತಿನ ಮನೆ ಸೊಸೆ ಆದರೂ ನಮ್ಗಷ್ಟೇ ಸಾಕು. ಈಗಿನ ಕಾಲದಲ್ಲಿ ಕಿತ್ಕೊಂಡು ತಿನ್ನೋರೇ ಜಾಸ್ತಿ. ಅಂಥದ್ರಲ್ಲಿ ನಿಮ್ಗೆ ಹೇಗಿಷ್ಟವೋ ಹಾಗೆ ಮದುವೆ ಮಾಡಿಕೊಡು ಅಂತ ಕೇಳ್ತಾ ಇದೆಯಲ್ಲಪ್ಪ. ನಿನ್ನ ದೊಡ್ಡ ಗಣಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಪ್ಪ, ಹೆಣ್ಣತ್ತವ್ರ ಕಷ್ಟ ನನಗೂ ಅರ್ಥ ಆಗುತ್ತೆ. ಗಂಡಿನ ಕಡೆಯವ್ರನ್ನ ಮಾತ್ರಕ್ಕೆ ಮದುವೆನ ಹೀಗೆ ಮಾಡಿಕೊಡಿ, ಹಾಗೆ ಮಾಡಿಕೊಡಿ ಅಂತ ಆರ್ಡ್ರ್ ಮಾಡೋದು ತಪ್ಪು. ಅದು ಮಾನವೀಯತೆನೂ ಅಲ್ಲ. ಆ್ಯಂಡ್ ಮೋರೋವರ್, ಇದು ಯಾವುದು ನಮಗೂ ಕೂಡ ಇಷ್ಟ ಇಲ್ಲ. ಸರಿನಪ್ಪ, ನೀನು ಹೇಳಿದಾಗೆ ಆಗ. ವೇದಾಂತ್, ವಸಿಷ್ಠ ಫ್ಯಾಮಿಲಿ ಮದುವೆ ಅಂದರೆ ಅದೊಂಥರ ಪ್ರೆಸ್ಟೀಜ್ ಇಶ್ಯೂ. ಎಲ್ಲರೂ ನಾವು ಹೇಗೆ ಮದುವೆ ಮಾಡ್ತೀವಿ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದು ಅಲ್ಲದೆ ಅಮ್ಮ ಹೇಳ್ತಾ ಇದ್ರಲ್ಲ, ಸದ್ಯಕ್ಕೆ ನಮ್ಮ ಮನೆಯಲ್ಲಿ ನಡೆಯೋ ಕೊನೆ ಮದುವೆ ಅದ್ಧೂರಿಯಾಗಿ ನಡಿಬೇಕು ಅಂತ. ಅಮ್ಮ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಇದೆ, ನಮ್ಮ ಧ್ರುವನ್ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು, ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಎಂಜಾಯ್ ಮಾಡಬೇಕು ಅಂತ. ಅದಿತಿ ಏನೋ ತಿಳಿದೇ ಹೇಳ್ತಾಳೆ ಅಂತ ನಾವು ಹಾಗೆ ಮಾಡೋಕ್ಕಾಗತ್ತಾ? ಆದಷ್ಟು ಲ್ಯಾವಿಶ್ ಆಗಿ ಮದುವೆ ಮಾಡೋಣ. ಮದರ್ ಇಂಡಿಯಾ, ನೀವು ಈ ರೀತಿ ಹೇಳೋದು ತಪ್ಪಾಗುತ್ತೆ. ಅವರು ಈ 3 ವರ್ಷದಲ್ಲಿ 3ನೇ ಮದುವೆ ಮಾಡ್ತಿರೋದು. ನಾವು ಈ ಥರ ಡಿಮ್ಯಾಂಡ್ ಮಾಡಿದ್ರೆ ಅವ್ರಿಗೆ ಪ್ರೆಷರ್ ಅನ್ಸಲ್ವಾ?
ಹೌದಮ್ಮ, ಹೇಗೆ ಮದುವೆ ಆದ್ವಿ ಅನ್ನೋದಕ್ಕಿಂತ ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನನಗೇನೋ ಅದಿತಿ ಧ್ರುವನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ಸುತ್ತೆ. ಹಾಗಿದ್ದಾಗ ಅವರಿಬ್ಬರು ಹೇಗೆ ಇಷ್ಟಪಡ್ತಾರೋ ಅದನ್ನು ನಾವೆಲ್ಲ ಒಪ್ಕೊಳ್ಬೇಕು ಅಂತ ನನ್ನ ಒಪಿನಿಯನ್. ನೀನು ಹೇಳ್ತಾ ಇರೋದೆಲ್ಲ ನನಗೂ ಅರ್ಥ ಆಗ್ತಾ ಇದೆ ವೇದಾಂತ್. ಆದರೆ ನೋಡಿ ಜನ ಏನಂತಾರೆ. ಮಂಜುನಾಥ್ ಪರಿಮಳ ಮೇಲೆ ಪ್ರೆಷರ್ ಹಾಕಬೇಕು, ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಬೇಕಾದರೆ ಮದುವೆ ಖರ್ಚನ್ನೆಲ್ಲ ನಾವೇ ನೋಡ್ಕೊಳ್ಳೋಣ. ಅತ್ತೆ, ನಾನು ಮದುವೆ ಮಾಡೋದು ನನ್ನ ಅಪ್ಪ ಅಮ್ಮಂಗೇನು ಕಷ್ಟ ಅಲ್ಲ. ಸಾಲನೋ ಸೂಲನೋ ಮಾಡಿ ನಾನು ಮದುವೆ ಮಾಡ್ತಾರೆ. ಆದರೆ ನನಗೇನೆ ಅವ್ರಿಗೆ ಭಾರ ಆಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಸಿಂಪಲಾಗಿ ಮದುವೆ ಆಗಬೇಕು ಅಂತ ಹೇಳ್ತಾ ಇರೋದು. ಕರೆಕ್ಟು ಚೋಟನಾಥಿ, ನೀನು ಹೇಳೋದನ್ನ ನಾನು ಒಪ್ಕೊಳ್ತೀನಿ. ಈ ಟೈಮಲ್ಲಿ ಅತ್ತೆ ಮಾವನಿಗೆ ಪ್ರೆಷರ್ ಹಾಕೋದು ಚೆನ್ನಾಗಿರಲ್ಲ. ಹೌದು ವೇದಾಂತ್ ಅವರೇ, ಆಡಂಬರದಿಂದ ಮಾಡಿದ್ರೆ ಮಾತ್ರ ಮದುವೆ ಅಲ್ಲ. ಅದಿತಿ ಅವ್ರು ಹೇಳ್ದಾಗೆ ಸರಳವಾಗಿ ಮದುವೆ ಮಾಡೋದು ಒಳ್ಳೆಯದು. ಅದು ಅವ್ರ ನಿರ್ಧಾರ. ಹಾಗೆ ಮಾಡೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ. ವೇದಾಂತು, ನನಗೂ ಹಾಗೆ ಅನ್ನಿಸ್ತಾ ಇದ್ದಪ್ಪ. ನೀವೆಲ್ಲ ಒಪ್ಕೊಂಡ್ಮೇಲೆ ಇನ್ನೇನಿದೆ, ನನಗೊಪ್ಪಿಗೆ. ಅಪ್ಪ, ಮದುವೆಗೆ ಅಂತ ಸಾಲ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಸಿಂಪಲ್ ಆಗಿ ಮನೇಲೆ ಮದುವೆನ ಮಾಡ್ಬಿಟ್ರೋಣ. ನಮ್ಮ ಮೇಲಿದ್ದ ದೊಡ್ಡ ಹೊರೆನ ನೀವು ಕಡಿಮೆ ಮಾಡಿದೆಪ್ಪ. ನೀವು ಹೇಳ್ದಂಗೆ ನಮ್ಮ ಮನೆ ಮುಂದೆನೇ ನಮ್ಮ ಕೈಲಾದಂಗೆ ಮದುವೆ ಮಾಡಿಕೊಡ್ತೀವಿ. ಅಲ್ಲ ಕಣೆ ಕುಂಬಳಕಾಯಿ, ನೀನಿನ್ನೂ ಚೈಲ್ಡು ಅಂದ್ಕೊಂಡಿದ್ದೆ. ಪರವಾಗಿಲ್ವೇ? ಯಾವಾಗ ನಿಂಗೆ ಇಷ್ಟೊಳ್ಳೆ ಬುದ್ಧಿ ಬಂತು? ವಿಕ್ಕಿ, ವಿಕ್ಕಿ, ಹಾ ಬಂದೆ. ವಿಕ್ಕಿ ಬಂದೆ. ಏನಂತೆ? ಏನು ಮೇಡಮ್ ಇವತ್ತು ತುಂಬಾ ಒಳ್ಳೆ ಮೂಡಲ್ಲಿದ್ದಾರೆ? ಏನು ಸ್ಪೆಷಲು? ಗೆಸ್ ಮಾಡಿ ನೋಡೋಣ. ಇನ್ಮೇಲೆ ನೀವು ತವ್ರ ಮನೆಗೆ ಹೋಗ್ತಿದ್ದೀರಾ ಅಲ್ವಾ? ನನ್ನನ್ನು ಮಿಸ್ ಮಾಡ್ಕೊಳ್ಬೋದು, ಅದಕ್ಕೆ ಇಷ್ಟೊಂದು ಮುದ್ದು ಮಾಡ್ತಾ ಇದ್ದೀರಾ? ಇಲ್ಲ. ಮತ್ತೆ ಇನ್ಮೇಲಿಂದ ನಮ್ಮ ಕುಂಬಳಕಾಯಿ ನಮ್ಮ ಜೊತೆನೇ ಇರ್ತಾಳೆ ಅಲ್ವಾ, ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಓ ಹೌದಲ್ವಾ? ನೋಡಿದ್ಯಾ ಆರ್ವಿ, ಇನ್ಮೇಲೆ ಹಳೆ ಮುದ್ಕಿ, ಕುಂಬಳಕಾಯಿ, ಹಳೆ ಟೇಪ್ ರೆಕಾರ್ಡರು ಎಲ್ಲ ಒಟ್ಟಿಗೆ ಇರ್ತಾರೆ, ನಮ್ಮನ್ನ ದೂರ ಮಾಡ್ತಾರೆ. ಹೋಗಿ ವಿಕ್ಕಿ, ನಿಮಗೆ ಆ ರೀತಿ ಎಲ್ಲ ಕರೆಯೋಕ್ಕೆ ರೈಟ್ಸ್ ಇಲ್ಲ. ನನಗಿಷ್ಟ ಆಗಲ್ಲ ಅಪ್ಪ. ಯಾಕೆ? ಅದು ಅಕ್ಕ ತಂಗಿರ್ ಮಧ್ಯೆ ಇರೋ ಸೀಕ್ರೆಟು. ನೀವು ಹಾಗೆಲ್ಲ ಕರೆಯೋಕ್ಕೆ ನಿಮಗೆ ರೈಟ್ಸು ಇಲ್ಲ. ಸೀಕ್ರೆಟಾ? ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಹಾಗೆ ಕರೆಯೋದು. ನೀವೇನಾದ್ರೂ ಆ ಥರ ಕರೆದ್ರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ, ಟೂ ಬಿಡ್ತೀನಿ. ಮಾತಾಡಲ್ವಾ? ಯಾಕೆ ಮಾತಾಡಲ್ಲ? ಹೇಳಿದ್ನಲ್ಲ, ನಂಗೆ ಇಷ್ಟ ಆಗಲ್ಲ ಅಂತ. ಸರಿ, ಹಾಗಿದ್ರೆ ನಾನು ಈ ರೀತಿ ಕರಿಬೋದಾ ಅಂತ ಆರ್ವಿನೇ ಡಿಸೈಡ್ ಮಾಡಲಿ. ಆರ್ವಿ, ನಿಮ್ಮಮ್ಮ ಹೇಳಿದ್ ಕೇಳಿಸ್ಕೊಂಡ? ಇವಾಗ ನೀನೇ ಹೇಳುಕಂದ. ಕರಿಬೋದಂತೆ ಕಣ್ರಿ. ಹಾಗೆಲ್ಲ ಏನಿಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಆರ್ವಿ ಕಂದ, ನಿಮ್ಮ ಅಮ್ಮಂಗೆ ಬೇಜಾರು ಮಾಡಲ್ಲ ತಾನೆ? ನಿಮ್ಮಪ್ಪ ಆ ರೀತಿ ಕರಿಬಾರ್ದಲ್ವಾ? ಏನಾಯ್ತು? ಆರ್ವಿ ಒದಿತಿದೆ, ನೀವು ಆ ರೀತಿ ಕರಿಬಾರ್ದಂತೆ. ಹಾ, ಅದೆಲ್ಲ ನಾನು ನಂಬಲ್ಲ, ಮೋಸ.
ನಾನೇನು ಮೋಸ ಮಾಡ್ತಿಲ್ಲಪ್ಪ. ಆರ್ವಿ ಏನು ಹೇಳ್ತಿದ್ದೆ ನಾನು ಅದನ್ನ ಹೇಳ್ತಿದ್ದೀನಿ ಅಷ್ಟೇ. ಸರಿ, ನಾನು ಆ ಥರ ಎಲ್ಲ ಕರೆಯಲ್ಲ. ನಿಮ್ಮ ಸಿಸ್ಟರ್ಸ್ ಗ್ಯಾಂಗೇನೆ ಎಂಟ್ರಿ ಆಗಲ್ಲ. ನಾನು ಆರ್ವಿ ಸಪ್ರೇಟ್ ಟೀಮ್ ಮಾಡ್ಕೊಳ್ತೀವಿ. ಅವಾಗ ನಿಮ್ಮೆಲ್ಲರಿಗೂ ನಿಕ್ ನೇಮ್ ಸಿಗ್ತೀವಿ. ಇದು ಬರೀ ನನಗೆ ನಿನಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಅಲ್ವಾ ಕಂದ? ಆಯ್ತು, ನಂದೇನು ಅಭ್ಯಂತರ ಇಲ್ಲ. ನೀವು ಆರಾಮಾಗಿ ಇಟ್ಕೊಳ್ಬೋದು. ಥ್ಯಾಂಕ್ ಯು. ಲೋಟಾಡಿಯೇ ಏನೇ ನೀನು ನಿನ್ನನ್ನು ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ, ಆದ್ರೆ ಈ ಲೆವೆಲ್ ಗಡ್ಡಿ ಅಂತ ನಂಗೆ ಗೊತ್ತಿರ್ಲಿಲ್ಲಪ್ಪ. ಕಾಮಿಡಿ ಎಕ್ಸೆಪ್ಟ್ ಮಾಡಬೇಕು, ಉರ್ಸಕ್ಕಲ್ಲ. ಎಷ್ಟೊತ್ತಮ್ಮ ಇನ್ನ ಅಡ್ಗೆ ಆಗಿಲ್ವಾ? ಟೈಮ್ ಎಷ್ಟೊಂದಾಯ್ತು ಗೊತ್ತಾ? ತುಂಬಾ ಹಸಿತಿದೆ ಅಮ್ಮ. ಅಮ್ಮ ಅಡುಗೆ ಆಗುತ್ತೋ ಇಲ್ವೋ ಹೇಳು, ನಾವು ಹೋಟೆಲಿಂದ ಆರ್ಡರ್ ಮಾಡ್ಕೋತೀವಿ. ಇದೊಳ್ಳೆ ಕತೆ ಆಯ್ತು ಕಣ್ರೆ. ಅಡುಗೆ ಆಗಿಲ್ಲ ಅಂತ ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ? ಅಯ್ಯೋ, ನಿನ್ನನ್ ಕೇಳ್ದೆ ಇನ್ಯಾರು ನಮ್ಮ ಕೇಳ್ಬೇಕು? ನೀನೇ ತಾನೇ ನಮ್ಮನೆ ಅನ್ನದಾತೆ. ಇವತ್ತಿನ ಮಟ್ಟಿಗೆ ಅನ್ನದಾತ ನಿಮ್ಮಪ್ಪ, ಹೋಗಿ ಅವರನ್ನೇ ಕೇಳಿ. ಅವ್ರ ಅಡುಗೆವರೆಗೆ ಸೇರಿಕೊಂಡು 2 ಗಂಟೆ ಆಯಿತು, ಇನ್ನೂ ಹೊರಗೆ ಬಂದಿಲ್ಲ. ಅವ್ರು ಬರೋದಿರಲಿ, ಅಡುಗೆ ವಾಸನೆನೂ ಬಂದಿಲ್ಲ. ಅದೇನು ಮಾಡ್ತಿದಾರೋ ಏನೋ ದೇವ್ರಿಗೆ ಗೊತ್ತು. ಅಯ್ಯೋ, ತರಕಾರಿ ಹೆಚ್ಚಿಕೊಡ್ತೀನಿ ಅಂದರು ಬೇಡ ಅಂದರು. ಏನು ಅಪ್ಪ ಅಡುಗೆ ಮಾಡ್ತಿದ್ದಾರಾ? ಹಲೋ ಮಿಸ್ಟರ್ ಮಿಸ್ ಮಂಜುನಾಥ್ ಅವರೇ, ಅಡುಗೆ ಲೇಟ್ ಆಗುತ್ತೆ ಅಂದ್ರೆ ಹೇಳಿ, ಆರ್ಡರ್ ಮಾಡ್ಕೋತೀವಿ ನಾವು. ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು, ಬಿಸಿ ಬಿಸಿ ಇದೆ ಆಮೇಲೆ ಖೀರು, ಪಲಾವ್ ಟೇಸ್ಟ್. ಬಿಸಿಯುವಾರುವ ಮೊದಲ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ, ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಮಕ್ಕಳ ಅಡುಗೆ ಚೆನ್ನಾಗಿದೆ ತಾನೇ? ಸಕ್ಕತ್ತಾಗಿದೆಪ್ಪ. ದಿನ ಅಮ್ಮ ಮಾಡೋ ಅಡುಗೆ ತಿಂದು ತಿಂದು ನಾಲ್ಗೆಲ್ಲ ಜಡಗಟ್ಟು ಹೋಗಿತ್ತು. ಇನ್ನೇಂತ ದಿನ ನೀವೇ ಅಡುಗೆ ಮಾಡಿ ಆಯ್ತಾ? ನಿಜ ಹೇಳ್ಬೇಕು ಅಂದ್ರೆ ನೀವಿಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಇದೇನಪ್ಪ ಇವತ್ತು ಅಡುಗೆ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟಿದ್ದೀರಾ? ನಿಮ್ಗೆಲ್ರಿಗೂ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ. ಈಗ ನೀವು ಊಟ ಮಾಡಿದ್ರಲ್ಲ, ನನಗೆ ನಿರಾಳ ಅನ್ನಿಸ್ತಾ ಇದೆ. ಅಲ್ಲ, ಜನಕ್ಕೆ ತುಂಬ ಸಂತೋಷ ಆದಾಗ ಆಡೋದು ನೋಡಿದ್ದೀನಿ, ಹಾಡೋದು ನೋಡಿದ್ದೀನಿ, ಡ್ಯಾನ್ಸ್ ಮಾಡೋದನ್ನ ನೋಡಿದ್ದೀನಿ. ಇದೇನ್ರಿ ನೀವೊಂಥರ ವಿಚಿತ್ರ, ಅಡುಗೆ ಮಾಡಿದಿರಲ್ಲ ಸಂತೋಷ ಆದಾಗ. ಏನು ಗೊತ್ತಾ, ಇನ್ಮೇಲೆ ನಿಮ್ಮ ಅಪ್ಪನಿಗೆ ಸಂತೋಷ ಆದರೆ ಅಡುಗೆ ಮಾಡ್ತಾರೆ. ಅಪ್ಪ ಹೌದು, ಈ ಸಂತೋಷಕ್ಕೆ ಕಾರಣ ಏನು? ಆ ತೇಜಸ್ ಬಂದು ಗಲಾಟೆ ಮಾಡ್ಬೋದ್ಮೇಲೆ ಮನಸ್ಸು ಭಾರ ಭಾರ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಊರು ಬಿಟ್ಟಿಲ್ಲಾದ್ರೂ ದೂರ ಹೊರಟೋಗೋಣ ಅಂತ ಕೂಡ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಆದರೆ ವೇದಾಂತ ಸರಿಯಾದ ಟೈಮಿಗೆ ಬಂದು ನಮ್ಮ ಮನಸ್ಸಿನ ಭಾರನೆಲ್ಲ ಇಳಿಸ್ಬಿಟ್ಟ. ಈಗ ನೀನು ನಿಶ್ಚಿತಾರ್ಥನ ಮಾಡಿ ಮದುವೆನ ಸಿಂಪಲ್ ಆಗಿ ಮಾಡಿ ಅಂತ ಹೇಳಿಬಿಟ್ಟು ಹೋದ.
ಇದಕ್ಕಿಂತ ಇನ್ನೇನು ಸಂತೋಷ ಬೇಕು ಹೇಳಿ? ಕಡೆಗೂ ಎಲ್ಲ ನಾವು ಅಂದ್ಕೊಂಡ ಹಾಗೆ ಒಳ್ಳೆಯದೇ ಆಯಿತು. ಇನ್ನು ಮದುವೆ ಒಂದು ಚೆನ್ನಾಗಿ ಆಗ್ಬಿಟ್ರೆ ಅಷ್ಟೇ ಸಾಕು. ಹೌದು ಕಣ್ರಮ್ಮ, ಮದುವೆಗೆ ಅಂತ ಯಾರ ಹತ್ರನೂ ಒಂದಷ್ಟು ಲಕ್ಷ ಸಾಲ ಬೇಕು ಅಂತ ನಿಮ್ಮ ಅಪ್ಪ ಕೇಳಿದರು. ಹೊಂದಿಸೋದು ತುಂಬ ಕಷ್ಟ ಆಗಿತ್ತು. ಆದರೆ ವಿಕ್ಕಿ ವೇದಾಂತ್ ಇಬ್ಬರು ದೇವ್ರ ಥರ ಬಂದು ಅಷ್ಟೆಲ್ಲ ಕಷ್ಟಪಡೋದು ಬೇಡ, ಸರಳವಾಗಿ ಮದುವೆ ಮಾಡಿ ಅಂತ ಹೇಳಿದ್ರು. ಆಗ ನಮ್ಮ ಮನಸ್ಸಿಗೆ ನಿರಾಳ ಅಂತ ಅನ್ನಿಸ್ತು. ರೀ, ಈಗ ಮದುವೆಗೆ ಅಂತ ಒಂದು 2-3 ಲಕ್ಷ ಹೊಂದಿಸಿದ್ರೆ ಸಾಕಲ್ವಾ? ನೀವು ಆರತಿ ಅಕ್ಕ, ಅಮ್ಮು ಅಕ್ಕನ ಮದುವೆಗೆ ಸಾಲ ಮಾಡಿ ತೀರ್ಸೋಕ್ಕಾಗದೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದನ್ನ ನಾನು ನೋಡಿದ್ದೀನಪ್ಪ. ಅದಕ್ಕೆ ನನ್ನ ಮದುವೆ ಆದರೆ ತುಂಬ ಸಿಂಪಲಾಗಿ ಮದುವೆ ಆಗಬೇಕು ಅಂತ ಯಾವತ್ತೂ ನಿರ್ಧಾರ ಮಾಡಿದೆ. ಈ ಕಾರಣಕ್ಕೆ ವೇದನ್ ಭಾವನ ಹತ್ರ ಈ ಬೇಡಿಕೆ ಇಟ್ಟಿತ್ತು. ನನ್ನ ಬಂಗಾರ ಕಣಮ್ಮ ನೀನು. ನಿನ್ನ ಅಕ್ಕಂದ್ರ ಮದುವೆಗಿಂತ ನಿನ್ನ ಮದುವೆ ಯಾವುದೇ ತಲೆನೋವು ಈಗ ಸರಾಗವಾಗಿ ನಡೀತಾ ಇದೆಯಲ್ಲ, ಅದೇ ದೊಡ್ಡ ಸಂತೋಷ. ಏಯ್, ಅದಿತಿ ಮದುವೆ ಆಗ್ತಿದ್ದ ಹಾಗೆ ಅಂಜಲಿ ಮದುವೆನೂ ಮಾಡಿಬಿಡೋಣ. ಆಮೇಲೆ ನಾವಿಬ್ಬರು ತೀರ್ಥಯಾತ್ರೆ ಮಾಡಿಕೊಂಡು ಆರಾಮಾಗಿ ಸುತ್ತಾಡ್ಕೊಂಡಿರೋಣ. ಏನಂತೀಯ? ನೀವು ತೀರ್ಥಯಾತ್ರೆಗಾದರೂ ಕರ್ಕೊಂಡು ಹೋಗಿ, ಎಲ್ಲಿಗಾದರೂ ಕರ್ಕೊಂಡು ಹೋಗಿ, ನಾನು ಗಂಟು ಬುಟ್ಟೆ ಕಟ್ಕೊಂಡು ನಿಮ್ಮ ಜೊತೆಗೆ ಬರ್ತೀನಿ. ಬರೀ ಮಕ್ಕಳು ಊಟ ಮಾಡ್ತಾ ಇದ್ದಾರೆ, ಅವ್ರ ಗಮನ ಯಾಕೆ ಬೇರೆ ಕಡೆ ಸೆಳೀತಾ ಇದೆಯಾ? ಮಕ್ಕಳ ಈಗ ಸ್ವೀಟ್ ತಿನ್ನುವ ಸಮಯ. ಸ್ವೀಟ್ ಟೇಸ್ಟ್ ಮಾಡ್ಬೋದು. ಖೀರು ಅರೆ ಗಟ್ಟಿಯಾಗ್ಬಿಟ್ಟಿದೆ, ಮಾಡ್ದ ತೆಳಗೆ ಇತ್ತು. ಅಪ್ಪ ನಂಗೂ ನಿನ್ಗೂ ಏನಪ್ಪ ನೀವು ಅಕ್ಕಂಗ್ ಮಾತ್ರ 2 ಸೂಟ್ ಹಾಕಿದ್ರಿ, ನಂಗೆ ಒಂದೇ ಸೂಟ್ ಹಾಕಿದ್ದೀರಾ? ಹೌದು ಅಪ್ಪ, ಹಿಂಗೆಲ್ಲ ಪಾರ್ಶಾಲಿಟಿ ಮಾಡಬಾರ್ದಾಯ್ತಾ? ಅಂಜು ಪಪ್ಪು, ನಾನು ಹಾಕ್ತೀನಿ. ನಿಂಗೆ 1 ಸೌಟ್ ಹಾಕ್ಲಾ? ಇಡೀ ದಬ್ರಿನೇ ಹಾಕ್ಲಾ? ಚೆನ್ನಾಗಿ ತಿಂತೇಗೆ ನೀನು. ಕಾಮಿಡಿನ ನಗ್ಸಕ್ ಮಾಡ್ಬೇಕು, ಉರ್ಸಕ್ಕಲ್ಲ. ನನ್ನ ಡೈಲಾಗ್ ನನಗೆ ಹಾಗೆಯಪ್ಪ. ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು. ರೀ ಭಾಳ ಕೆಡ್ದಾಗ ಆಡ್ತೀರಾ, ಸುಮ್ಮನೆ ಕೂತ್ಕೋತೀರಾ? ಇದೇ ಪಾಯಸ ನಾನೇನಾದರೂ ಮಾಡಿದರೆ ಎಷ್ಟು ಹಾಡ್ಕೊಂಡಿರೋರು ಜನ. ಬರೀ ನೀನು ದಿನ ಅಡುಗೆ ಮಾಡ್ತೀಯ, ನಾನು 25 ವರ್ಷ ಆದ್ಮೇಲೆ ಮಾಡಿರೋ ಅಡುಗೆ ಅಟ್ಲೀಸ್ಟ್ ತಿನ್ನೋ ಹಾಗಾದ್ರೂ ಇದೆಯಲ್ವಾ ಮಕ್ಕಳೇ? ನೋಡಿದ್ಯಾ? ಬಾಸ್, ಇವತ್ತಿನ ಶೆಡ್ಯೂಲು ತುಂಬ ಟೈಟ್ ಇದೆ. 1 ಗಂಟೆಗೆ ನಿಮ್ಮ ಫ್ರೆಂಡಿನ ಹೊಸ ಆಫೀಸ್ ಇನಾಗ್ರೇಷನ್ಗೆ ಹೋಗಬೇಕು. ಹಾಗೆ 3 ಗಂಟೆಗೆ ಮುಂಬೈ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇದೆ. ಮತ್ತು 5 ಗಂಟೆಗೆ ನಮ್ಮ ಆಫೀಸ್ ಎಂಪ್ಲಾಯೀಸ್ ಜೊತೆ ಹೊಸ ಪ್ರಾಜೆಕ್ಟ್ ಬಗ್ಗೆ ಮೀಟಿಂಗ್ ಇದೆ. ಕಾಂತ, ಏನೇ ಮೀಟಿಂಗ್ಸ್ ಇದ್ರು ಎಲ್ಲ ಇವತ್ತೇ ಮುಗಿಸ್ಕೊಳ್ಳಿ. ಇನ್ನು ಸ್ವಲ್ಪ ದಿನ ನಿಮ್ಮ ಕೈಗೆ ಸಿಗೋಲ್ಲ. ಯಾಕೆ ಬಾಸ್ ರಿಸೈನ್ ಮಾಡ್ತಾ ಇದ್ದೀರಾ? ರೀ ಕಾಂತ, ಯಾಕ್ರಿ ಬಾಯ್ ಬಿಟ್ರೆ ಯಾವಾಗಲೂ ನಾನ್ಸೆನ್ಸೇ ಮಾತಾಡ್ತೀರ? ಆಫೀಸಿಗೆ ಬರಲ್ಲ ಅಂದರೆ ಇರೋದೆಲ್ಲ ಮಾರ್ಕೊಂಡು ಊರು ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಸ್ಟುಪಿಡ್ ಫೆಲೋ. ರೂನ್ ಮದುವೆ ಕೆಲಸಗಳು ಶುರುವಾಗುತ್ತೆ, ಅದ್ರಲ್ಲಿ ಬ್ಯುಸಿ ಇರ್ತೀನಿ. ಸಾರಿ ಬಾಸ್, ಗೊತ್ತಾಗ್ಲಿಲ್ಲ. ಹೌದು, ನಾಳೆ ಏನು ಪ್ರೋಗ್ರಾಮ್ ಇದೆ ಅಂತ ಕೇಳ್ಬೋದಾ? ರೀ 10 ಸಲ ಹೇಳಿದ್ದೀನಲ್ರಿ. ನಾಳೆ ಲಗ್ನ ಪತ್ರಿಕೆ ಪೂಜೆ, ನಾಡಿದ್ದು ಚಪ್ರದ ಪೂಜೆ, ಆಚೆ ನಾಡಿದ್ದು ಹರ್ಷಶಾಸ್ತ್ರ, ಅದಾದ್ಮೇಲೆ ಮದುವೆ. ನೀವೀಗೆ ಆಡ್ತೀರಿ ಅಂತ 1 ವರ್ಷದ ಸಂಬಳ ಸೇರ್ಸಿ ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ, ಅದನ್ನು ಕೊಡ್ದಂಗೆ ಓಡಿಸ್ಬಿಡ್ತೀನಿ. ಬಾಸ್, ದಯವಿಟ್ಟು ತೀರ ಈ ಥರ ಎಲ್ಲ ನಾನು ಹೊಟ್ಟೆ ಮೇಲೆ ಹೊಡಿಬೇಡಿ. ನಾನು ನಿಮಗೋಸ್ಕರ ಬರೀ ಬೆವರಲ್ಲ, ರಕ್ತನೂ ಸೇರಿಸಿ ಸುಡ್ತಿದ್ದೀನಿ. ಅಂಥದ್ರಲ್ಲಿ ಸಂಬಳ ಕಟ್ ಮಾಡ್ತೀನಿ ಅಂದರೆ ಈ ಬಡಪಾಯಿ ಹೆಂಗ್ ಬದುಕ್ಬೇಕು ಹೇಳಿ? ಸ್ವಲ್ಪ ನನ್ನ ಮೇಲೂ ಕರುಣೆ ಇಟ್ಕೊಳ್ಳಿ ಬಾಸ್. ಬಾವಾ ಬಾವಾ, ಯಾಕಾಗಿತ್ತು? ಏನಾಯ್ತು? ಯಾಕೆ ಇಷ್ಟು ಗಾಬರಿ ಬರ್ತಿದ್ಯಾ? ಮನೆಯಲ್ಲಿ ಆರಾಮಾಗಿದ್ದಾರೆ ತಾನೆ? ಹ್ಞೂ ಬಾವಾ, ಮನೇಲೆಲ್ಲೂ ಆರಾಮಾಗೇ ಇದ್ದಾರೆ. ಓ, ಮೂಲ್ಯ ಫೋನ್ ಮೇಲೆ ಅರ್ಜೆಂಟಾಗಿ ಬಾ ಅಂತ ಹೇಳಿದ್ಲು, ಅದಕ್ಕೆ ಬಂದಿರ್ತೀಯ. ಅದಿತಿ ಬಜಾರಿ ಮೇಲ್ಗಡೆ ಹೋಗು. ಅದಿತಿ,
ಏನು ನೀನಿಲ್ಲಿ? ಅತ್ತೆ ಅಮ್ಮು ಅಕ್ಕ ಕರೆದ್ಲು. ಮದುವೆ ಗೊತ್ತಾಗಿದೆ ಅಂದ ಮಾತ್ರಕ್ಕೆ ಮನ್ಸಿಗೆ ಬಂದಾಗೆಲ್ಲ ಬಂದು ಹೋಗ್ಬೋದು ಅಂದ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಇದೇನು ಇವ್ರಪ್ಪನ ಮನೇನ? ಅತ್ತೆ ಓ, ನಿಮ್ಮ ಅಕ್ಕ ಕರೆದಿದ್ಲಾ? ಒಳ್ಳೇದೇ ಆಯಿತು ಬಿಡು. ಆ್ಯಕ್ಚುಲಿ ಇವತ್ತು ಕೆಲಸದವರು ಒಂದಿಬ್ಬರು ರಜಾ ಹಾಕ್ಬಿಟ್ಟಿದ್ದಾರೆ. ನನಗೂ ಯಾಕೋ ತಲೆ ನೋವ್ತಾ ಇದೆ. ಕಿಚನಲ್ಲಿ ಸ್ವಲ್ಪ ಎಲ್ಲ ಹಾಗಾಗೆ ಬಿಟ್ಬಿಟ್ಟಿದ್ದೀನಿ. ಒಂಚೂರು ಕ್ಲಿಯರ್ ಮಾಡಿಬಿಡ್ತೀಯಾ? ನಮ್ಮ ಜೊತೆ ನಿಂತು ಮಾತಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಅಂಥದ್ರಲ್ಲಿ ನಮ್ಮ ಸಂಬಂಧ ಬೆಳೆಸೋದು ನೋಡ್ತೀರಾ? ನೀವೆಲ್ಲ ಏನಿದ್ರು ಇಂಥ ಕೆಲಸಕ್ಕೆ ಲಾಯಕ್. ನೀನು ಈ ಮನೆಗೆ ಬಾ, ನಾನು ಏನು ಅಂತ ತೋರಿಸ್ತೀನಿ. ಸರಿ ಅತ್ತೆ. ಅದಿತಿ, ಎಲ್ಲಿಗೆ ಹೋಗ್ತಿದ್ಯಾ? ಅದು ನಿಂಗೇನು ಎಂಗೇಜ್ಮೆಂಟ್ ಆಗಿರೋದಷ್ಟೇ. ಓವರ್ ಆ್ಯಕ್ಟಿಂಗ್ ಮಾಡಬೇಡ. ಆ ಕೆಲಸ ಎಲ್ಲ ಮಾಡೋದಕ್ಕೆ ಬೇಜಾನ್ ಜನ ಇದ್ದಾರೆ. ಅತ್ತೆ, ನಾನು ಇವಳ ಕರೆಸಿರೋದು ಬೇರೆ ವಿಷಯಕ್ಕೆ. ಬರ್ತೀನಿ, ಬಾಯ್. ಬಾರೆ.